HCN ನ್ಯೂಸ್ಗೆ ಸ್ವಾಗತ. ನಾನು ರಾಹುಲ್. ಈಗ ಹೆಡ್ಲೈನ್ಸ್. ಬೇಲೂರು ಪಟ್ಟಣದ ಅಂಗಡಿಯಲ್ಲಿ ಕಳ್ಳರ ಕೈಚಳಕ. ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕ್ ಅಂಗಡಿಯಲ್ಲಿ ಕಳ್ಳತನ. 2 ಲಕ್ಷಕ್ಕೂ ಅಧಿಕ ಮೌಲ್ಯದ ಸಾಮಗ್ರಿ, ಹಣ ದರೋಡೆ. ನಿರಂತರವಾದ ಅಕಾಲಿಕ ಮಳೆ ಹಿನ್ನೆಲೆ ತಂಬಾಕು ಬೆಳೆಗಾರರಿಗೆ ಭಾರೀ ನಷ್ಟ. ಬೆಳೆಗಾರರ ವಿವಿಧ ಸಮಸ್ಯೆಗಳನ್ನು ಕೇಂದ್ರ ಸಚಿವರ ಗಮನಕ್ಕೆ ತಂದ ಸಂಸದರು. ಹಾಸನ ಜಿಲ್ಲೆಯ ತಂಬಾಕು ಸಮಸ್ಯೆ ಬಗೆಹರಿಸಿ ಕೇಂದ್ರ ಸಚಿವರಿಗೆ ಸಂಸದ ಶ್ರೇಯಸ್ ಮನವಿ. 2ನೇ ದಿನಕ್ಕೆ ಕಾಲಿಟ್ಟ ಜೈ ಕರ್ನಾಟಕ ಸಂಘಟನೆಯ ಧರಣಿ. ಕಾಡಾನೆಯಿಂದ ಶಾಶ್ವತ ಪರಿಹಾರಕ್ಕೆ ಒತ್ತಾಯ. ಬೆಳೆಗಾರರು, ಕೂಲಿ ಕಾರ್ಮಿಕರಿಂದ ಸರ್ಕಾರಗಳಿಗೆ ಆಗ್ರಹ. ಬೇಲೂರು ಪಟ್ಟಣದ ಮೂಡಿಗೆರೆ ರಸ್ತೆಯಲ್ಲಿರುವ ಕುವೆಂಪು ನಗರದ 1ನೇ ಹಂತದ ಆಶೀರ್ವಾದ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿ ಕಳ್ಳರು ಕೈಚಳಕವನ್ನು ತೋರಿ 2 ಲಕ್ಷಕ್ಕೂ ಅಧಿಕ ಮೌಲ್ಯದ ಸಾಮಗ್ರಿ, ಹಣವನ್ನು ದರೋಡೆ ಮಾಡಿರುವ ಘಟನೆ ಇಂದು ನಡೆದಿದೆ. ಬೇಲೂರು ಪಟ್ಟಣದ ಮೂಡಿಗೆರೆ ರಸ್ತೆಯಲ್ಲಿರುವ ಕುವೆಂಪು ನಗರದ 1ನೇ ಹಂತದ ಶ್ರೀ ಸೌಮ್ಯಕೇಶವ ಕಲ್ಯಾಣ ಮಂಟಪದ ಎದುರಿರುವ ಆಶೀರ್ವಾದ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕ್ ಅಂಗಡಿಯಲ್ಲಿ ಮಧ್ಯರಾತ್ರಿ ಸುಮಾರು 1:30 ಸಮಯದಲ್ಲಿ ಹಾರೆಯಿಂದ ಕಬ್ಬಿಣದ ಶಟರ್ ಅನ್ನು ಮೀಟಿ ಸಿಸಿ ಕ್ಯಾಮೆರಾ ಒಡೆದು ಹಾಕಿ ಒಳಗೆ ಹೋಗಿ ಪ್ರಸಿದ್ಧ ಕಂಪನಿಯ ನೀರಿನ ನಲ್ಲಿಗಳು, ಮೋಟಾರ್ಗಳು, ಸುಮಾರು 1.5 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಎಲೆಕ್ಟ್ರಿಕ್ ವಸ್ತುಗಳು, 15,000 ರೂಪಾಯಿ ನಗದನ್ನು ದೋಚಿರೋದಲ್ಲದೆ ಸಿಸಿ ಕ್ಯಾಮೆರಾಗಳನ್ನು ಹೊತ್ತುಕೊಂಡು ಹೋಗಿದ್ದಾರೆ. ಎಂದಿನಂತೆ ಅಂಗಡಿ ಮಾಲೀಕ ಅಂಗಡಿ ಬಾಗಿಲು ತೆರೆಯಲು ಬಂದಂತಹ ಸಂದರ್ಭ ಕಳ್ಳತನವಾಗಿರುವುದು ಕಂಡುಬಂದಿದೆ. ಈ ವೇಳೆ ಸುದ್ದಿಗಾರರೊಂದಿಗೆ ಅಂಗಡಿ ಮಾಲೀಕ ಮಧು ಮಾತನಾಡಿ, ಎಂದಿನಂತೆ ನಾನು ರಾತ್ರಿ ಸುಮಾರು 9 ಗಂಟೆಗೆ ಬಾಗಿಲು ಹಾಕಿ ಮತ್ತೆ ಕೀ ಸರಿಯಾಗಿ ಹಾಕಿದ್ದೇನಾ ಎಂದು ಪರಿಶೀಲಿಸಿ ಹೋದೆ. ಬೆಳಗ್ಗೆ ನನಗೆ ನನ್ನ ಸ್ನೇಹಿತರ ಕಡೆಯಿಂದ ಬಾಗಿಲನ್ನ ಒಡೆದಿರುವ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಬಂದು ನೋಡಿ ದಿಗ್ಭ್ರಮೆಯಾಗಿದೆ. ನಂತರ ಬೇಲೂರು ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಿದ್ದು, ಪೊಲೀಸರು ಬಂದು ಸ್ಥಳ ಪರಿಶೀಲನೆ ಮಾಡಿ ಮಾಹಿತಿ ಪಡೆದುಕೊಂಡು ಮುಂದಿನ ತನಿಖೆ ಆರಂಭಿಸಿದ್ದಾರೆ. ಕಳ್ಳರನ್ನ ಹಿಡಿದು ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದ್ದೇನೆ ಎಂದರು. ಬೇಲೂರಿನಲ್ಲಿ ಕಳ್ಳತನ ಹೆಚ್ಚಾಗಿದ್ದು, ಸಿಸಿ ಕ್ಯಾಮೆರಾ ಇದ್ರೂ ಕಳ್ಳತನ ನಡೆಯುತ್ತಿದೆ ಎಂದರೆ ಎಲ್ಲದನ್ನ ನೋಡಿಕೊಂಡಿರುವವರೇ ಮಾಡಿರಬಹುದೆಂದು ಸ್ಥಳೀಯರು ಮಾತನಾಡಿಕೊಳ್ಳುತ್ತಿದ್ದಾರೆ. HCN ನ್ಯೂಸ್ ಬೇಲೂರು. ಒಂದೂವರೆ CPC ಐಟಮ್ಸ್, ಬ್ರಾಸ್ ಐಟಮ್ಸ್, ಗಮ್ಮು, CPC, ಜಾಗೋರು, ಕನ್ಸಿಲ್ ವಾಲ್ಗಳು, ನೋಟ್ರು, ಕ್ಯಾಶ್ ಹಂಚಿ ಒಂದು 15-20 ಸಾವಿರ ದುಡ್ಡು, ಮತ್ತು ಆ ಕಡೆ NRVಗಳು, CPCಗಳು, ನಲ್ಲಿಗಳು, ಬ್ರಾಸ್ನವು ಎಲ್ಲ ತಗೊಂಡೋಗಿದೆ. ನಾನು 9 ಗಂಟೆ ಕ್ಲೋಸ್ ಮಾಡ್ಕೊಂಡು ಹೋದೆ. ರಾತ್ರಿ ಒಂದು 12ರಿಂದ 2 ಗಂಟೆ ಒಳಗೆ ಆಗಿರ್ಬೋದು, 2ರಿಂದ 3 ಗಂಟೆ ಒಳಗೆ. CC ಕ್ಯಾಮ್ರಾ ಇದೆ. CC ಕ್ಯಾಮ್ರಾದ ಅದು ಸ್ಟೋರೇಜ್ ಇರುತ್ತಲ್ಲ, ಅದನ್ನೇ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿತ್ತು, ಅದನ್ನೇ ಕಟ್ ಮಾಡಿದ್ದಾರೆ. ನಾವು ಎದುರುಗಡೆ ಚೌಟ್ರಿಲಿದೆ, ಅದನ್ನು ನೋಡ್ಬೇಕಣ್ಣ. ನಾನು ಬೆಳಗ್ಗೆ ಒಂದು 6:45 ಬಂದೆ. ಒಂದು ಅರ್ಧ ಡೋರ್, ಒಂದು ಕಾಲೋಸಿ ಓಪನ್ ಇತ್ತು, ಹಂಗೆ ಇತ್ತು. ಸ್ವಲ್ಪ ಶಾಕ್ ಆಯಿತು. ಆಮೇಲೆ ಒಳಗೆ ಬಂದು ನೋಡಿದೆ. ಆಮೇಲೆ ಒಂದು ಸ್ವಲ್ಪ ಇದಾಯಿತು, ಏನೋ ರಾತ್ರಿ ಎತ್ತಿ ಡೋರ್ ಎತ್ತಿ ತೊಗೊಂಡೋಗಿದ್ದಾರೆ. ಆಮೇಲೆ ಇಮಿಡಿಯೇಟಾಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು. ಹಾಸನ ಸಂಸದ ಶ್ರೇಯಸ್ ಎಂ ಪಟೇಲ್ ನವದೆಹಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿಯಾಗಿ ಹಾಸನ ಜಿಲ್ಲೆಯ ತಂಬಾಕು ಬೆಳೆಗಾರರ ವಿವಿಧ ಸಮಸ್ಯೆಗಳು ಮತ್ತು ಸವಾಲುಗಳ ಕುರಿತು ಚರ್ಚಿಸಿ ಬಗೆಹರಿಸುವಂತೆ ಮನವಿ ಸಲ್ಲಿಸಿದರು. ಕೆಲ ದಿನಗಳ ಹಿಂದೆ ನಿರಂತರವಾಗಿ ಸುರಿದ ಅಕಾಲಿಕ ಮಳೆಯ ಪರಿಣಾಮವಾಗಿ ಹಾಸನ ಜಿಲ್ಲೆಯ ಅರ್ಕಲ್ಗೂಡು, ಹೊಳೆನರಸೀಪುರ, ಹಳ್ಳಿ ಮೈಸೂರು ಸೇರಿದಂತೆ ವಿವಿಧೆಡೆ ತಂಬಾಕು ಬೆಳೆಗಾರರು ಭಾರೀ ನಷ್ಟ ಅನುಭವಿಸುತ್ತಿದ್ದಾರೆ ಎಂಬುದನ್ನು ಸಂಸದರು ಸಚಿವರ ಗಮನಕ್ಕೆ ತಂದರು. ಈ ನಿಟ್ಟಿನಲ್ಲಿ ತಂಬಾಕು ಬೆಳೆಗೆ FRP ಮತ್ತು FCV ಒದಗಿಸುವಂತೆ ಪಾರದರ್ಶಕ ಗ್ರೇಡಿಂಗ್ ವ್ಯವಸ್ಥೆ ಜಾರಿಗೆ ತರುವಂತೆ, ಉತ್ತಮ ಎಕ್ಸ್ ಗ್ರೇಷಿಯಾ ಪಾವತಿ ವ್ಯವಸ್ಥೆ ಜಾರಿಗೊಳಿಸುವಂತೆ ಮತ್ತು ಬದಲಿ ಬೆಳೆಗಳನ್ನು ಬೆಳೆಯಲು ರೈತರನ್ನು ಉತ್ತೇಜಿಸುವಂತೆ ಸಚಿವರಲ್ಲಿ ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. ಕಾಡಾನೆಯಿಂದ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ರೈತರು, ಬೆಳೆಗಾರರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರೊಂದಿಗೆ ಜಯ ಕರ್ನಾಟಕ ಸಂಘಟನೆಯು ಆರಂಭಿಸಿದ 5 ದಿನದ ಪ್ರತಿಭಟನಾ ಧರಣಿಯು ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ವೇಳೆ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ MKR ಸೋಮೇಶ್ ಮಾತನಾಡಿ, ಜಿಲ್ಲೆಯ ಬೇಲೂರು, ಆಲೂರು, ಸಕಲೇಶಪುರ ಹಾಗೂ ಅರ್ಕಲ್ಗೂಡು ತಾಲೂಕುಗಳಲ್ಲಿನ ಕಾಡಾನೆಗಳ ಹಾವಳಿ ತಪ್ಪಿಸಲು ಶಾಶ್ವತ ಪರಿಹಾರಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಗ್ರಹ ಮಾಡಿದರು. ಬೇಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿಯಿಂದ ರೈತರು ಬೆಳೆದ ಬೆಳೆ ದಿನದಿಂದ ದಿನಕ್ಕೆ ಹೆಚ್ಚು ನಾಶವಾಗುತ್ತಲೇ ಇದೆ. ಬೇಲೂರು ತಾಲೂಕಿನಲ್ಲಿ ಈಗಾಗಲೇ 60ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು, ಆದರೆ ಈಗ ವಿಧಾನಸಭಾ ಅಧಿವೇಶನ ಪ್ರಾರಂಭವಾಗಲಿರುವುದರಿಂದ ಜನರು ಸರ್ಕಾರದ ವಿರುದ್ಧ ಮಾತನಾಡಬಾರದೆಂಬ ಉದ್ದೇಶದಿಂದ ಸರ್ಕಾರ ಮತ್ತು ಅಧಿಕಾರಿಗಳು ಜನರ ಕಣ್ಣೊರೆಸುವ ಸಲುವಾಗಿ 6 ದಸರಾ ಸಾಕಾನೆಗಳನ್ನು ಬೇಲೂರು ತಾಲೂಕಿಗೆ ಕರೆಸಿ ಕಾಡಾನೆಗಳಿಗೆ ಕೇವಲ ರೇಡಿಯೋ ಕಾಲರ್ ಅಳವಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದರಿಂದ ಆನೆಗಳು ಎಲ್ಲಿವೆ ಎಂಬುದನ್ನು ಮಾತ್ರ ಗುರುತು ಮಾಡಬಹುದೇ ಹೊರತು
ರೈತರ ಬೆಳೆನಾಶ ತಪ್ಪಿಸಲು ಸಾಧ್ಯವಿಲ್ಲ ಎಂದರು. ಆದ್ದರಿಂದ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಕಾಡಾನೆಗಳ ಹಾವಳಿ ತಪ್ಪಿಸಬೇಕೆಂದು ಆಗ್ರಹಿಸಿ ರೈತರು ಹಾಗೂ ಬೆಳೆಗಾರರು, ಕೂಲಿ ಕಾರ್ಮಿಕರು ಮತ್ತು ಕಾಫಿ ಬೆಳೆಗಾರರ, ರೈತರ, ದಲಿತರ, ಕಾರ್ಮಿಕರ ಸಂಘಟನೆಗಳ ಬೆಂಬಲದೊಂದಿಗೆ ನಮ್ಮ ಸಂಘಟನೆ ಹೋರಾಟ ಮಾಡಲಾಗುತ್ತಿದೆ ಎಂದರು. ಜಯ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷ ರಾಮಚಂದ್ರಯ್ಯ, ಉಪಾಧ್ಯಕ್ಷ ಮುನಿಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಗಗನ್ ರಾಜು, ಮಹಿಳಾ ಸಂಘಟನಾ ಕಾರ್ಯದರ್ಶಿ ದಿವ್ಯಾ ಸೋಮಶೇಖರ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬೇಲೂರು ತಾಲೂಕು ಅಧ್ಯಕ್ಷ ರಾಜು, ಆಲೂರು ಸಂದೇಶ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಾಸು, ಸಂಗಮ್, ಜಿಲ್ಲಾ ಕಾರ್ಯಾಧ್ಯಕ್ಷ, ಕಾಫಿ ಬೆಳೆಗಾರರ ಅಧ್ಯಕ್ಷ ಅದ್ದೂರಿ ಕುಮಾರ್, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಸದಸ್ಯ ಮಲ್ಲೇಶ್ ಅಂಬುಗ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬೇಲೂರು ತಾಲೂಕು ಅಧ್ಯಕ್ಷ ರಾಜು, ಆಲೂರು ಸಂದೇಶ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಾಸು, ಸಂಗಮ್, ಜಿಲ್ಲಾ ಕಾರ್ಯಾಧ್ಯಕ್ಷ, ಕಾಫಿ ಬೆಳೆಗಾರರ ಅಧ್ಯಕ್ಷ ಅದ್ದೂರಿ ಕುಮಾರ್, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಸದಸ್ಯ ಮಲ್ಲೇಶ್ ಅಂಬುಗ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬೇಲೂರು ತಾಲೂಕು ಅಧ್ಯಕ್ಷ ರಾಜು, ಆಲೂರು ಸಂದೇಶ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಾಸು, ಸಂಗಮ್, ಜಿಲ್ಲಾ ಕಾರ್ಯಾಧ್ಯಕ್ಷ, ಕಾಫಿ ಬೆಳೆಗಾರರ ಅಧ್ಯಕ್ಷ ಅದ್ದೂರಿ ಕುಮಾರ್, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಸದಸ್ಯ ಮಲ್ಲೇಶ್ ಅಂಬುಗ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬೇಲೂರು ತಾಲೂಕು ಅಧ್ಯಕ್ಷ ರಾಜು, ಆಲೂರು ಸಂದೇಶ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಾಸು, ಸಂಗಮ್, ಜಿಲ್ಲಾ ಕಾರ್ಯಾಧ್ಯಕ್ಷ, ಕಾಫಿ ಬೆಳೆಗಾರರ ಅಧ್ಯಕ್ಷ ಅದ್ದೂರಿ ಕುಮಾರ್, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಸದಸ್ಯ ಮಲ್ಲೇಶ್ ಅಂಬುಗ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ವಿರಾಮ. ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜು, ವಿವೇಕನಗರ, ಹಾಸನ. 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ನಮ್ಮ ಕಾಲೇಜಿನ ವತಿಯಿಂದ MTSC ಮಾಸ್ಟರ್ಸ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ 2025 ಆಕಾಂಕ್ಷಿತರಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಈ ಪರೀಕ್ಷೆಯಲ್ಲಿ 1 ರಿಂದ 20ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 25,000 ನಗದು ಬಹುಮಾನ, 21 ರಿಂದ 40ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 20,000 ನಗದು ಬಹುಮಾನ ಹಾಗೂ 41 ರಿಂದ 60ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 15,000 ನಗದು ಬಹುಮಾನ ಕೊಡಲಾಗುವುದು. ಅಲ್ಲದೆ SSLCಯಲ್ಲಿ 98% ಹಾಗೂ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ 25,000 ನಗದು ಬಹುಮಾನ ಹಾಗೂ 96% ರಿಂದ 97.99 ಗಳಿಸಿದ ವಿದ್ಯಾರ್ಥಿಗಳಿಗೆ 20,000 ನಗದು ಬಹುಮಾನವನ್ನು SSLC ಬೋರ್ಡ್ ಎಕ್ಸಾಮ್ ರಿವಾರ್ಡ್ಸ್ ಆಗಿ ಕೊಡಲಾಗುತ್ತದೆ. ಈ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವ ವಿದ್ಯಾರ್ಥಿಗಳು ಈ ಮೇಲಿನ ವಿಳಾಸದಲ್ಲಿ ಅಥವಾ ಈ ಕೆಳಕಂಡ ಆನ್ಲೈನ್ ಲಿಂಕ್ನಲ್ಲಿ ಉಚಿತವಾಗಿ ರಿಜಿಸ್ಟರ್ ಮಾಡಿಕೊಳ್ಳಲು ಕೋರಲಾಗಿದೆ ಮತ್ತು ವಾಟ್ಸ್ಆಪ್ ನಂಬರ್ 9661455506ಗೂ ಕಳುಹಿಸಬಹುದು. ಅಲ್ಲದೆ ರಿಜಿಸ್ಟ್ರೇಷನ್ ಮಾಡದೆ ನೇರವಾಗಿ ಬಂದ ವಿದ್ಯಾರ್ಥಿಗಳನ್ನು ಪರಿಗಣಿಸಲಾಗುವುದು. ಪರೀಕ್ಷೆ ನಡೆಯುವ ಸ್ಥಳ ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜು, ವಿವೇಕನಗರ, ಹಾಸನ. ದಿನಾಂಕ 15/12/2024 ಭಾನುವಾರ. ಸಮಯ ಬೆಳಗ್ಗೆ 10:30 ರಿಂದ 12ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08172297164 96631455506 8277785534 ಹಾಗೂ 8867439855. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ವಿರಾಮದ ನಂತರ HCN ನ್ಯೂಸ್ಗೆ ಮತ್ತೆ ಸ್ವಾಗತ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಬೇಲೂರು ಪಟ್ಟಣದ ಹೊಸನಗರ ಕುಟುಂಬಕ್ಕೆ ವಾತ್ಸಲ್ಯ ಮನೆ ನಿರ್ಮಾಣದ ಬಗ್ಗೆ ಪರಿಶೀಲನೆ ನಡೆಸಲಾಯಿತು.
ಪ್ರವಾಸಿ ತಾಣ ಬೇಲೂರು ಪಟ್ಟಣದ ಹೊಸನಗರದಲ್ಲಿನ ರಾಜಪ್ಪ ಮತ್ತು ಪಾಪಮ್ಮ ಎಂಬ ದಂಪತಿಗಳು ಕಳೆದ 2 ದಶಕದಿಂದ ಗುಡಿಸಲಿನಲ್ಲಿ ಇಳಿ ವಯಸ್ಸಿನಲ್ಲಿ ವಾಸವಿದ್ದ ಬಗ್ಗೆ ತಿಳಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಡವರಿಗೆ, ನಿರ್ಗತಿಕರಿಗೆ ಹಾಗೂ ಅಸಹಾಯಕರಿಗೆ ಆಶಾದೀಪವಾದ ವಾತ್ಸಲ್ಯ ಮನೆ ನಿರ್ಮಿಸಲು ಮುಂದಾಗಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈಗಾಗಲೇ ಸ್ವಸಹಾಯ ಗುಂಪುಗಳಿಗೆ ಆರ್ಥಿಕ ಬಲವರ್ಧನೆ ಜೊತೆಗೆ ಸಮಾಜಮುಖಿ ಹಾಗೂ ಜನಪರ ಸೇವಾ ಕಾರ್ಯಗಳ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ ಎಂದರು. ತಹಸೀಲ್ದಾರ್ ಎಂ ಮಮತಾ ಮಾತನಾಡಿ, ಇದು ಕೆರೆಗೆ ಸೇರಿದ ಜಾಗ ಎಂದು ಕಂಡುಬಂದಿರುವ ಹಿನ್ನೆಲೆ ಪುರಸಭೆ ಜೊತೆ ಕೂಡಲೇ ಚರ್ಚಿಸಿ ಬೇರೆ ನಿವೇಶನ ಹುಡುಕಿ ಶ್ರೀ ಕ್ಷೇತ್ರ ಧರ್ಮಸ್ಥಳದವರೇ ವಾತ್ಸಲ್ಯ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದು, ಅವರು ಕೊನೆಯವರೆಗೂ ವಾಸಿಸಲು ಅವಕಾಶ ನೀಡಿ ನಂತರ ಅದನ್ನು ಯಾರಿಗೆ ನೀಡಬೇಕೆಂದು ನಿರ್ಧರಿಸಲಾಗುವುದು. ಅವೃದ್ಧ ದಂಪತಿಗಳಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ನೀಡಲು ನಮ್ಮ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ನಂತರ ಮಾತನಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೇಲೂರು ತಾಲೂಕು ಯೋಜನಾಧಿಕಾರಿ ಚಂದ್ರಶೇಖರ್, ಬಡವರು, ನಿರ್ಗತಿಕರು, ಅಸಹಾಯಕರು ವಾತ್ಸಲ್ಯ ಮನೆ ಫಲಾನುಭವಿಗಳಾಗಿದ್ದಾರೆ. ಸದ್ಯ ಬೇಲೂರು ತಾಲೂಕಿನಲ್ಲಿ ವಾತ್ಸಲ್ಯ ಫಲಾನುಭವಿಗಳಿದ್ದಾರೆ. ಹೊಸನಗರದ ಈ ಕುಟುಂಬಕ್ಕೆ ವಾತ್ಸಲ್ಯ ಮನೆ ನೀಡಲು ಯಾವುದೇ ಅಭ್ಯಂತರವಿಲ್ಲ. ಆದರೆ ಪುರಸಭೆಯಲ್ಲಿ ಸಮರ್ಪಕ ದಾಖಲೆ ಇಲ್ಲದ ಸಂದರ್ಭ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ ಬಳಿಕ ಬೇಲೂರು ತಹಸೀಲ್ದಾರ್ ಎಂ ಮಮತಾ ಖುದ್ದು ಸ್ಥಳಕ್ಕಾಗಮಿಸಿ ದಾಖಲೆ ಸರಿಪಡಿಸಿ ನೀಡುವ ಬಗ್ಗೆ ತಿಳಿಸಿದ್ದು, ಶೀಘ್ರವೇ ವಾತ್ಸಲ್ಯ ಮನೆ ನಿರ್ಮಾಣವಾಗುತ್ತದೆ ಎಂದರು. ನಮ್ಮನ್ನ ಕೇವಲ ಚುನಾವಣೆ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾರೆ. ಸುಮಾರು 30 ವರ್ಷದಿಂದ ನಮ್ಮ ನೋವನ್ನ ನಾವೇ ಹಂಚಿಕೊಳ್ಳುತ್ತಿದ್ದು, ಮಳೆ ಗಾಳಿ ಬಂದಾಗ ನಮ್ಮ ಪಾಡು ಹೇಳತೀರದಾಗಿದೆ. ಒಬ್ಬ ಅಧಿಕಾರಿ ನಮ್ಮ ನೋವಿಗೆ ಸ್ಪಂದಿಸುವ ಕೆಲಸವನ್ನ ನಮ್ಮ ಮನೆಗೆ ಬಂದು ಭರವಸೆ ನೀಡಿದ ಅಧಿಕಾರಿಗಳಿಗೆ ಕೈಮುಗಿದು ದಂಪತಿಗಳು ಧನ್ಯವಾದ ಅರ್ಪಿಸಿದ್ರು. ಈ ಸಂದರ್ಭದಲ್ಲಿ ಬೇಲೂರು ಪುರಸಭಾ ಸದಸ್ಯೆ ಮೀನಾಕ್ಷಿ ವೆಂಕಟೇಶ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಧಿಕಾರಿಗಳಾದ ಭಾರತಿ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಇವತ್ತು ವಿಶೇಷವಾಗಿ ಬೇಲೂರು ತಾಲೂಕಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮ 10 ಹಲವು ಕಾರ್ಯಕ್ರಮಗಳು ನಡೆಸಿಕೊಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಮಹಿಳಾ ಸಬಲೀಕರಣಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳು, ರೈತರಿಗೆ ಪೂರಕವಾದಂಥ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೀವಿ. ಹಾಗೆಯೇ ಇವತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ಇವತ್ತು ಭಾಳಷ್ಟು ಕಡು ಬಡವರು, ನೊಂದವರಿಗೆ ಇವತ್ತು ಅವರಿಗೆ ಸಹಾಯವನ್ನು ಮಾಡಬೇಕು, ಅವರಿಗೆ ಸಾಂತ್ವನವನ್ನು ಕೊಡಬೇಕು, ಅವರಿಗೆ ರಕ್ಷಣೆ ಕೊಡಬೇಕು, ಈ ದಿಸೆಯಲ್ಲಿ ಅವರಿಗೆ ವಾತ್ಸಲ್ಯ ಮನೆಯನ್ನು ರಚನೆ ಮಾಡಿಕೊಡಬೇಕು ಅಂತ ಅವರ ಉದ್ದೇಶವಾಗಿತ್ತು. ಹಾಗಿರುವಾಗ ಈ ಕುಟುಂಬವನ್ನು ನಾವು ಪರಿಶೀಲನೆ ಮಾಡಿದಾಗ ಇದಕ್ಕೆ ಸೂಕ್ತವಾದಂಥ ಕುಟುಂಬ ಅಂತ ಆಗಿದೆ. ಹಾಗಿರುವಾಗ ಈ ಕುಟುಂಬಕ್ಕೆ ಮನೆ ನಿರ್ಮಾಣ ಮಾಡಿ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 1ರಲ್ಲಿ ನನಗೆ ಒಂದು ದೂರವಾಣಿ ಕರೆ ಬಂದಿತ್ತು. ಜೊತೆಗೆ ನಮ್ಮ ಧರ್ಮಸ್ಥಳ ಸಂಸ್ಥೆಯವರಾದ ಚಂದ್ರಶೇಖರ್ ಅವರು ಕೂಡ ಕರೆ ಮಾಡಿ ಹೇಳಿದ್ರು. ಒಬ್ಬರು ಅಜ್ಜಿ ಸುಮಾರು 35 ವರ್ಷದಿಂದ ಒಂದು ಗುಡಿಸಲಲ್ಲಿ ವಾಸ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ಸೌಲಭ್ಯ ಇಲ್ಲ, ಮೂಲಭೂತ ಸೌಲಭ್ಯ ಇಲ್ಲ. ಜೊತೆಗೆ ಗುಡಿಸಲಿರೋದ್ರಿಂದ ಅವ್ರಿಗೆ ಕರೆಂಟ್ ವ್ಯವಸ್ಥೆ ಆಗಲಿ ಅಥವಾ ಮಳೆ ಬಂದಾಗ ಅವ್ರಿಗೆ ಒಳ್ಳೆ ಪ್ಲೇಸಲ್ಲಿ ಇರೋದಕ್ಕೆ ಅವಾಗ ಅವಕಾಶ ಇಲ್ಲ ಅಂತ ಹೇಳಿದ್ರು. ಸೊ ಇವತ್ತು ಸ್ಥಳ ಪರಿಶೀಲನೆ ಮಾಡಕ್ಕೆ ಬಂದೆ. ಹಾಗೆ ವಾರ್ಡ್ನ ಮೆಂಬರ್ ಆದಂತಹ ಮೀನಾಕ್ಷಿ ಅವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಬಟ್ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾಗ ಅವ್ರು ತುಂಬ ಕಡು ಬಡವರು, ಜೊತೆಗೆ ಗುಡಿಸಲಲ್ಲಿರೋದು ಕಂಡು ಬಂದಿದೆ. ಬಟ್ ದಿಶಾಂಕ್ ಆ್ಯಪ್ ಮೂಲಕ ನೋಡಿದಾಗ ಈ ಜಾಗ ಮೂಲತಃ ಕೆರೆಗೆ ಸಂಬಂಧಪಟ್ಟಂತಹ ಜಾಗ ಅಂತ ಇದೆ. ಹಾಗಾಗಿ ನಾವು ಪುರಸಭೆಯಿಂದ ಮಾಹಿತಿ ತಗೊಂಡು ಇಲ್ಲಿ ಬೇರೆ ಕಡೆ ಎಲ್ಲಾದರೂ ಇವ್ರಿಗೆ ವ್ಯವಸ್ಥೆ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ ಧರ್ಮಸ್ಥಳ ಸಂಸ್ಥೆಯವರು ಗುಡಿಸಲಲ್ಲಿ ಇರೋದ್ರಿಂದ ಅವ್ರ ಮನೆ ಕಟ್ಟಿ ಮನುಷ್ಯನ ಹುಟ್ಟು ಮತ್ತು ಸಾವು ಎರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳು ಇದ್ದ ಹಾಗೆ. ಈ ಮಧ್ಯೆ ಮಾಡುವ ಉತ್ತಮ ಕೆಲಸಗಳು ಹೆಸರಾಗಿ ಉಳಿಯುತ್ತದೆ ಎಂದು ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸರ್ಕಾರ ಸಂಘದ ಅಧ್ಯಕ್ಷ KM ಶ್ರೀನಿವಾಸ್ ತಿಳಿಸಿದರು. ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಹಮ್ಮಿಕೊಳ್ಳಲಾಗಿದ್ದ 2025ರ ನೂತನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಮಾಜಿ ಸಿಎಂ ರಾಜ್ಯಪಾಲ SM ಕೃಷ್ಣ ನಿಧನಕ್ಕೆ ಶ್ರದ್ದಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಎಲ್ಲರ ನೆಚ್ಚಿನ ನಾಯಕರಾದ SM ಕೃಷ್ಣ ಅವರು ನಿಧನರಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ಕೋರಿ ನಮನ ಸಲ್ಲಿಸಲಾಗಿದೆ. ಪ್ರತಿಯೊಬ್ಬ ಮನುಷ್ಯನು ತಮ್ಮ ಜೀವಿತಾವಧಿಯಲ್ಲಿ ಏನಾದರೂ ಗುರುತರವನ್ನ ಉಳಿಸಿಕೊಳ್ಳಬೇಕು. ಮನುಷ್ಯನ ಹುಟ್ಟು ಮತ್ತು ಸಾವು ಎರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. ಮನುಷ್ಯ ಹುಟ್ಟುವಾಗ ಮಾತು ಬರಲ್ಲ, ಯಾವ ಹೆಸರು ಇರೋದಿಲ್ಲ. ಸಾಯುವಾಗ ಹೆಸರು ಮಾತ್ರ ಇರುತ್ತದೆ. ಹುಟ್ಟು ಸಾವು ಮಧ್ಯೆ ಮಾಡುವ ಕೆಲಸ ಹೆಸರಾಗಿ ಉಳಿಯುತ್ತದೆ ಎಂದರು. ಈ ವಿಚಾರದಲ್ಲಿ SM ಕೃಷ್ಣ ಅವರು ತಮ್ಮ ಜೀವಿತಾವಧಿಯಲ್ಲಿ ಮಾಡಿದ ಸಾಧನೆಯಂತಹ ಸೇವೆಗಳು ಶಾಶ್ವತವಾಗಿ ಉಳಿದಿದೆ ಎಂದು ಕಿವಿಮಾತು ಹೇಳಿದರು.
ತಮ್ಮ ಅಂತಿಮ ದಿನಗಳು ಕಳೆದಾಗ ನಾವು ಮಾಡಿದ ಕೆಲಸಗಳೇ ಉಳಿಯೋದು. ನಮ್ಮ ಸಂಘ ಸತತವಾಗಿ ಹಲವಾರು ಕೆಲಸ ಮಾಡೋದರ ಜೊತೆಗೆ ಸರ್ಕಾರಿ ನೌಕರರಿಗಾಗಿ ದುಡಿಯುತ್ತಾ ಬಂದಿದೆ. ಎಲ್ಲ ನಿರ್ದೇಶಕರ ಸಹಕಾರದಲ್ಲಿ ಉತ್ತಮ ಕೆಲಸ ಮಾಡಲಾಗುವುದು. ಸೇವೆ ಮಾಡೋದಕ್ಕೆ ಎಲ್ಲ ರಂಗದಲ್ಲೂ ಅವಕಾಶವಿದ್ದು 1.5 ಕೋಟಿ ರೂಪಾಯಿಗಳನ್ನು ಸರ್ಕಾರಿ ನೌಕರರಿಗೆ ಸಾಲವನ್ನಾಗಿ ಕೊಡಲಾಗಿದೆ. ಎಲ್ಲಾ ನಿರ್ದೇಶಕರ ಒತ್ತಾಸೆಯಂತೆ ಕಡಿಮೆ ಬಡ್ಡಿ ದರದಲ್ಲಿ ನಿವೇಶನ ಕೊಡಲಾಗುತ್ತಿದೆ. ಒಂದೇ ಜಾಗದಲ್ಲಿ 200 ನಿವೇಶನ ಕೊಡುವ ಗುರಿಯನ್ನ ಇಟ್ಟುಕೊಂಡಿದ್ದೇವೆ. ಮುಂದೆ ಹಲವಾರು ಉದ್ದೇಶಗಳನ್ನು ನಾವು ಹೊಂದಿದ್ದೇವೆ. ಗೃಹ ನಿರ್ಮಾಣ ಹಾಗೂ ವಾಹನ ಖರೀದಿಗೆ ಸಾಲ ಕೊಡಲಾಗುವುದೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ಬಿಆರ್ ಧರ್ಮ, ಗೌರವ ಕಾರ್ಯದರ್ಶಿ ಸತೀಶ್, ಅಧ್ಯಕ್ಷ ಎಂಎನ್ ಪರಮೇಶ್, ಗೌರವಾಧ್ಯಕ್ಷ ಬಿಎನ್ ರಾಜಶೇಖರಪ್ಪ, ಮಧು, ರಾಜು ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಒಂದು ರಾಜ್ಯವೇ ಶೋಕಾಚರಣೆಯಲ್ಲಿ ಮುಳುಗಿರುವಂಥ ದಿನ. ನಮ್ಮ ದೇಶ, ನಮ್ಮ ರಾಜ್ಯ ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ಎಸ್ ಎಂ ಕೃಷ್ಣ ಅವರು ಇವತ್ತು ನಿನ್ನೆ ನಿಧನವಾಗಿದ್ದಾರೆ. ಅವರ ಒಂದು ನಿಧನಕ್ಕೆ ನಾವೆಲ್ಲರೂ ಸಹ ಈಗಾಗಲೇ ಒಂದು ಶೋಕಾಚರಣೆಯ ಮೌನಾಚರಣೆಯನ್ನು ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ವಿ. ಪ್ರತಿಯೊಬ್ಬ ಮನುಷ್ಯ ಏನಾದರೂ ಉಳಿಸೋಗ್ಬೇಕು. ಹುಟ್ಟಿದ ಮೇಲೆ ಮನುಷ್ಯನಿಗೆ ಹುಟ್ಟು ಮತ್ತೆ ಸಾವು ಎರಡೂ ಸಹ ಒಂದು ನಾಣ್ಯದ ಎರಡು ಮುಖಗಳಿದ್ದಾಗಿ. ಮನುಷ್ಯ ಹುಟ್ಟುವಾಗ ಮಾತಿರಲ್ಲ, ಸಾಯುವಾಗ ಹೆಸರು ಮಾತ್ರ ಇರುತ್ತೆ. ಹುಟ್ಟುವಾಗ ಹೆಸರಿರಲ್ಲ, ಸಾಯುವಾಗ ಹೆಸರು ಮಾತ್ರ ಇರುತ್ತೆ. ಇವೆರಡು ಮಧ್ಯದಲ್ಲಿ ನಾವು ಹುಟ್ಟುವಾಗ ಏನ್ ಮಾಡಿ ಬಂದಿದ್ದೀವಿ, ಹಾಗಾಗಿ ಹೆಸರಿಟ್ಟಿರಲ್ಲ, ಆಮೇಲೆ ಹೆಸರಿಟ್ಟಿದ್ದಾರೆ. ಅವ್ರಿಗೆ ಹೋಗುವಾಗ ನಮ್ಮೆಲ್ಲರಿಗೂ ಗೊತ್ತು, ಅವರು ಕೃಷ್ಣ, ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಗಳಾಗಿದ್ದರು, ರಾಜ್ಯಪಾಲರಾಗಿದ್ದರು. ಹಾಗೆ ಪ್ರತಿಯೊಬ್ಬರು ನಾವು ಹುಟ್ಟು ಮತ್ತು ಸಾವಿನ ಮಧ್ಯೆ ನಮ್ಮ ಸಾಧನೆಯನ್ನ ದೇಶಕ್ಕೆ, ರಾಜ್ಯಕ್ಕೆ ಮಾದರಿಯಾಗಿ ಕೊಟ್ಟು ಹೋಗಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ. ಅದೇ ರೀತಿಯಲ್ಲಿ ಇರುವ ದೇಶವೇ, ರಾಜ್ಯವೇ ನಮ್ಮನ್ನ ನೋಡುವಂತ ಮಾಡುವಂತ ಕೆಲಸವನ್ನ ನಾವು ಅಗಲಿದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರಿಗೆ ಬೇಲೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಬೇಲೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೌನಾಚರಣೆ ನಡೆಸಿದ ನಂತರ ಮಾತನಾಡಿದ ಮಾಜಿ ಸಚಿವ ಹಾಗೂ ಕೆಪಿಸಿಸಿ ಸದಸ್ಯ ಬಿ. ಶಿವರಾಮ್, ಅಜಾತಶತ್ರು, ನೇರ ನುಡಿಯ ನಾಯಕ, ಇಡೀ ಎಲ್ಲಾ ಪಕ್ಷದ ಹಿರಿಯ ಮುತ್ಸದ್ದಿಗಳ ಜೊತೆ ಒಡನಾಟ ಹಾಗೂ ಉತ್ತಮ ಸ್ನೇಹ ಬಾಂಧವ್ಯ ಹೊಂದಿದ್ದ ಸ್ವಚ್ಛ ರಾಜಕಾರಣಿ ಅಗಲಿರೋದು ಕೇವಲ ರಾಜ್ಯಕ್ಕೆ ಮಾತ್ರವಲ್ಲದೆ ದೇಶಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಅವರ ರಾಜಕೀಯ ಏಳುಬೀಳಿನಲ್ಲಿ ಹಲವಾರು ಮೈಲುಗಲ್ಲುಗಳನ್ನು ಕಂಡರೂ ಅವರ ಉತ್ತಮ ಆಡಳಿತದ ಮೂಲಕ ರಾಜ್ಯದ ಜನತೆಗೆ ಅಲ್ಲದೆ ಇಡೀ ರಾಷ್ಟ್ರದ ಜನತೆಗೆ ತುಂಬಲಾರದ ನಷ್ಟವಾಗಿದ್ದು, ಅವರ ಆದರ್ಶಗಳು ಬಡವರ್ಗದವರ ಮೇಲೆ ಇದ್ದಂತಹ ಕಾಳಜಿ ಇಂದಿನ ರಾಜಕಾರಣಿಗಳಿಗೆ ದಾರಿದೀಪವಾಗಿದೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್ ಮಾತನಾಡಿ, ಯುವಕರ ದಾರಿದೀಪವಾಗಿದ್ದ ಮಾಜಿ ಮುಖ್ಯಮಂತ್ರಿಗಳು ಅವರ ರಾಜಕೀಯ ತಂತ್ರಗಾರಿಕೆಯಲ್ಲಿ ಪಕ್ಷ ಬಲಿಷ್ಠವಾಗಿತ್ತು. ಅದರಂತೆ ಅವರ ಮಾರ್ಗದರ್ಶನದಲ್ಲಿ ಯುವಕರು ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮ ಸ್ಥಾನ ಗಳಿಸುವ ಮೂಲಕ ಅವರ ಆದರ್ಶ ಪಾಲಿಸುತ್ತಿದ್ದರು. ಕೇಂದ್ರ ಮಂತ್ರಿಗಳಾಗಿ, ರಾಜ್ಯಪಾಲರಾಗಿ ತಮ್ಮ ಕೊನೆಯ ಕಾಲಘಟ್ಟದವರೆಗೂ ರಾಜಕೀಯದಲ್ಲಿ ಶ್ರೀಕೃಷ್ಣನಂತೆ ನಿಂತು ಕೆಲಸ ಮಾಡಿರುವ ಇವರು ಅಗಲಿರುವುದು ನಿಜಕ್ಕೂ ದುಃಖಕರ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಮುಖಂಡರಾದ ಎಂಆರ್ ವೆಂಕಟೇಶ್, ಸದಸ್ಯರಾದ ಬಿ ಗಿರೀಶ್, ಅಕ್ರಮ್, ಅಶೋಕ್, ಕೆಡಿಪಿ ಸದಸ್ಯ ನಂದೀಶ್, ಚೇತನ್, ಪ್ರದೀಪ್, ರವೀಶ್, ಬಾಬು ಮಲ್ಲಿಕಾ, ಗೋಪಿನಾಥ್, ಚಂದ್ರಶೇಖರ್, ವಿಜಯಕುಮಾರ್, ಗಿರೀಶ್ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಎಸ್ ಎಂ ಕೃಷ್ಣರವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಈ ರಾಷ್ಟ್ರದ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದರು. ವ್ಯಕ್ತಿತ್ವವನ್ನು ಹೊಂದಿದ್ದಂಥ ವ್ಯಕ್ತಿ ಇವತ್ತು ನಮ್ಮೆಲ್ಲರನ್ನು ಆಗಲಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ನೆನ್ಕೊಳ್ಳುವಾಗ ಭಾಳ ವಿಶೇಷವಾದ ಅವರ ಗುಣಗಳನ್ನು ನಾವು ಮೆಲುಕಾಗ್ತಕ್ಕಂಥದ್ದು ಅನಿವಾರ್ಯ ಅಂತೇಳಿ ನಾನು ಭಾವಿಸ್ತೇನೆ. ಅದರಲ್ಲೂ ನಾನು ಅವ್ರ ಜೊತೆಯಲ್ಲಿ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದೆವು. ಅವರ ಸಹನೆ, ಅವರ ನಡವಳಿಕೆ, ರಾಜಕಾರಣದ ಚಾಣಕ್ಯತನ ಇವೆಲ್ಲ ಬಹುಶಃ ಇವತ್ತಿನ ಪೇಪರನ್ನ ನೋಡಿದರೆ ಗೊತ್ತಾಗುತ್ತೆ ಎಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಿಗೂ ಮೇಲ್ನೋಟಕ್ಕೆ ದಾಸ. ವಾಸ್ತವಿಕವಾಗಿ ಅವರು ಅದೇ ಥರ ಗುಣವನ್ನು ಹೊಂದಿದ್ರು. ವಿಶೇಷವಾಗಿ ನಮ್ಮ ಗಣಸಿ ಕ್ಷೇತ್ರ ನಾನಿದ್ದಾಗ ಸಾಕಷ್ಟು ಕೆಲಸವನ್ನು ನನ್ನ ಬಗ್ಗೆ ವಿಶೇಷವಾದ ಒಲವನ್ನು ಇಟ್ಕೊಂಡು ಮಾಡಿಕೊಟ್ಟಿದ್ರು. ಅದೇ ಸಂದರ್ಭದಲ್ಲಿ ಜಿಲ್ಲೆಗೂ ಕೂಡ ಮಾಡಿದ್ದಾರೆ. ಈಗಾಗಲೇ ನಾನು ಪ್ರತಿಯೊಂದನ್ನು ಕೂಡ ವಿಜಯ ಕರ್ನಾಟಕ. HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ವಿರಾಮ.
ವಿರಾಮದ ನಂತರ HCN ನ್ಯೂಸ್ಗೆ ಮತ್ತೆ ಸ್ವಾಗತ. ನಂತರ HCN ನ್ಯೂಸ್ಗೆ ಮತ್ತೆ ಲಯನ್ಸ್ ಕ್ಲಬ್ನ ವಲಯಾಧ್ಯಕ್ಷರಾದ ರಘುಪಾಳ್ಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಸೇವಾ ಮನೋಭಾವದಿಂದ ನಿರಂತರವಾಗಿ ಬೆಳವಣಿಗೆ ಹೊಂದಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುತ್ತಿರುವ ಲಯನ್ಸ್ ಕ್ಲಬ್ ಸಂಸ್ಥೆಯ ಸಾಮಾಜಿಕ ಸೇವೆ ಅನನ್ಯ. ಲಯನ್ಸ್ ಕ್ಲಬ್ ಸಂಸ್ಥೆಯು ಸಾರ್ವಜನಿಕರಿಗೆ ಸಾಮಾಜಿಕ ಸೇವೆಯನ್ನ ಸಲ್ಲಿಸುತ್ತಾ ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ. ಅಲ್ಲದೆ ಜಗದೀಶ್ ರವರು ಕ್ಲಬ್ನ ಸದಸ್ಯರು ಅಲ್ಲದೇ ಇದ್ರೂ ಕ್ಲಬ್ನ ಬೆಳವಣಿಗೆ ಹಾಗೂ ಕಾರ್ಯಗಳನ್ನು ನೋಡಿ ಕಟ್ಟಡ ನಿರ್ಮಾಣಕ್ಕೆ ಸುಮಾರು 6 ಲಕ್ಷದವರೆಗೂ ಹಣ ನೀಡಿದ್ದಾರೆ. ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳ ಅಭಿವೃದ್ಧಿಗೆ ಜಗದೀಶ್ ಅವರ ಕೊಡುಗೆ ಅಪಾರ. ಅವರ ಈ ನಿಸ್ವಾರ್ಥ ಸೇವೆ ಬಡವರಿಗೆ ಹಾಗೂ ಸಮಾಜಮುಖಿ ಕೆಲಸಗಳಿಗೆ ಕೊಡುಗೈ ದಾನಿಯಾಗಿ ಹೆಸರುವಾಸಿಯಾಗಿದ್ದಾರೆ ಎಂದರು. ನಂತರ ಕಬ್ಬಿನಹಳ್ಳಿ ಜಗದೀಶ್ ಮಾತನಾಡಿ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡಬೇಕೆಂಬ ಮನೋಭಾವ ಇರುವವರಿಗೆ ಲಯನ್ ಸಂಸ್ಥೆ ಸೂಕ್ತ ವೇದಿಕೆ ಎಂದು ಕಬ್ಬಿನಹಳ್ಳಿ ಜಗದೀಶ್ ತಿಳಿಸಿದರು. ಲಯನ್ ಸಂಸ್ಥೆ ಇಂದು ವಿಶ್ವದೆಲ್ಲೆಡೆ ಹಬ್ಬಿದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದೆ. ಲಯನ್ ಸೇವಾ ಸಂಸ್ಥೆಗಳು ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿದೆ. ಸೇವೆಯನ್ನೇ ಗುರಿಯನ್ನಾಗಿಟ್ಟುಕೊಂಡು ಕೆಲಸ ಮಾಡುತ್ತಿರುವ ಸೇವಾ ಸಂಸ್ಥೆಗಳಲ್ಲಿ ಲಯನ್ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ. ಸೇವೆ ಮಾಡುವ ಮನೋಭಾವ ಇರುವವರು ಮಾತ್ರ ಲಯನ್ ಸಂಸ್ಥೆಗೆ ಸೇರಬಹುದು. ಇದರಿಂದ ಲಾಭ ಮಾಡಬಹುದೆಂಬ ಕಲ್ಪನೆಯಿಂದ ಯಾರೂ ಈ ಸಂಸ್ಥೆಗೆ ಬಂದವರಲ್ಲ. ಈ ಜಿಲ್ಲೆಗೆ ಹಾಗೂ ತಾಲೂಕಿಗೆ ಏನಾದರೂ ತಮ್ಮ ಕೊಡುಗೆ ನೀಡಬೇಕೆನ್ನುವ ಆತ್ಮಾಭಿಮಾನ ಹೊಂದಿರುವವರು ಇಂತಹ ಕಾರ್ಯಕ್ಕೆ ಮುಂದಾಗುತ್ತಾರೆ ಎಂದು ತಿಳಿಸಿ, ನಾವು ಮಾಡಿದ ಸಹಾಯ ಅನೇಕ ಕಾರ್ಯಗಳಿಗೆ ಉಪಯೋಗವಾಗಲಿ, ಈ ಸಂಸ್ಥೆ ಇನ್ನು ಎತ್ತರಕ್ಕೆ ಬೆಳೆದು ಸಮಾಜಮುಖಿ ಕೆಲಸಗಳಿಗೆ ಉಪಯೋಗವಾಗಲಿ ಎಂದರು. HCN ನ್ಯೂಸ್ ಆಲೂರು. ಅದರಿಂದ ನೀವೆಲ್ಲರೂ ಇದ್ದೀರಿ ಅಂತ ಕೂಡ ನಾನು ಭಾವಿಸಿ ಈ ಸಂಘದ ಜೊತೆ ಈ ಸಂಸ್ಥೆ ಜೊತೆ ನನ್ನ ಒಡನಾಟನ ಇಟ್ಕೊಂಡಿದ್ದೀನಿ. ಒಬ್ಬೊಬ್ಬ ವ್ಯಕ್ತಿಗೆ ತಂದೆ ಆದಂಥ ಶಕ್ತಿ ಇರ್ತದೆ, ಕೆಲವರಿಗೆ ಕಡಿಮೆ ಶಕ್ತಿ ಇರ್ತದೆ. ಈ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನೋದು ಒಬ್ಬರಿಗೆ ಜಾಸ್ತಿ ಇರ್ತದೆ. ಒಂದು ಸಂಘಟನೆ ಒಳಗೆ ಬಂದಾಗ ಎಲ್ಲ ಒಟ್ಟುಗೂಡಿ ಮಾಡೋ ಅಂಥದ್ದು, ಒಬ್ಬನಿಗೆ ಆಗ್ತಿದ್ದಂಥ ಕೆಲಸನ ಎಲ್ಲ ಒಟ್ಟುಗೂಡಿ ಮಾಡೋ ಅಂಥದ್ದು ಸಮಾಜಕ್ಕೆ ಅದು ಯಶಸ್ವಿಯಾಗಿ ತಲುಪ್ತದೆ. ಆ ದಿಕ್ಕಿನಲ್ಲಿ ಏನು ನಮ್ಮದು ಜಾತ್ಯತೀತವಾಗಿರೋಂಥ ರಾಷ್ಟ್ರದಲ್ಲಿ ತುಳಿತಕ್ಕೊಳಗಾದರು, ಶೋಷಣೆಗೊಳಗಾದರು, ಸಮಾಜದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ. ನಾವು ಏನು ಸಹಾಯ ಮಾಡಿದ್ದು ಉಳಿಯೋದೇ ಇಲ್ಲ. ನಾವು ಏನು ಜಾಗೃತಿ ಮಾಡ್ತೀವಿ ಜನಗಳಲ್ಲಿ ಎಚ್ಚರಿಕೆ ಪ್ರವೃತ್ತಿನ. ಕಟ್ಟಡ ಬೀಳಿಸುವಾಗ ಎಲ್ಲಾ ರೀತಿಯ ಭದ್ರತೆ ಮಾಡಿ ಕೈ ಹಾಕಬೇಕು. ಏನಾದರೂ ಅಪಾಯವಾದರೆ ಯಾರು ಹೊಣೆ ಎಂದು ಸಾಮಾಜಿಕ ಕಾರ್ಯಕರ್ತ ಪ್ರವೀಣ್ ಮಾಲೀಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಗರದ ದೇವಿಗೆರೆ ಆವರಣದಲ್ಲಿ ಗಣಪತಿ ದೇವಸ್ಥಾನ ಬಳಿ ನಡೆದಿದೆ. ಹಾಸನ ನಗರದ ನೀರುಬಾಗಿಲು ಆಂಜನೇಯ ದೇವಸ್ಥಾನದ ರಸ್ತೆ ಮುಂಭಾಗ ಇರುವ ಜ್ಯುವೆಲ್ಲರಿ ಶಾಪ್ನ ಹಳೆ ಕಟ್ಟಡ ಬೀಳಿಸುವಾಗ ಅಂಗಡಿ ಹಿಂಭಾಗದ ದೇವಿಗೆರೆ ಬಳಿ ಇರುವ ಶ್ರೀ ಗಣಪತಿ ದೇವಾಲಯದ ಬಳಿ ಇಡಲಾಗಿದ್ದ ರಾಮದೂತ ಬಿಂದು ಮಾಧವ ಶರ್ಮಾ ಫೋಟೋ ಇರುವ ಫ್ಲೆಕ್ಸ್ ಹರಿದು ಹೋಗಿದ್ದು, ಇದನ್ನು ಕಂಡ ಪ್ರವೀಣ್ ಮಾಲೀಕನನ್ನ ಸ್ಥಳಕ್ಕೆ ಕರೆಸಿ ವಿಚಾರಿಸಿದ್ರು. ಈ ಜಾಗದಲ್ಲಿ ನೆರಳಿಗಾಗಿ ಅನೇಕರು ಕೂರ್ತಾರೆ, ಬೈಕ್ ನಿಲ್ಲಿಸುತ್ತಾರೆ. ಇವೆಲ್ಲ ಗಮನಿಸಿ ನಂತರ ಇಂತಹ ಕಾರ್ಯಕ್ಕೆ ಕೈ ಹಾಕಬೇಕು. ನಗರಸಭೆಯಿಂದ ಅನುಮತಿ ಪಡೆದು ಅದಕ್ಕೆ ಬೇಕಾದ ಸೇಫ್ಟಿ ಮಾಡಿದ ನಂತರ ಕಟ್ಟಡ ನೆಲಸಮಕ್ಕೆ ಮುಂದಾಗಬೇಕು. ಆದರೆ ಪ್ಲಾಸ್ಟಿಕ್ ಟಾರ್ಪಲ್ ಹಾಕಿದ್ರೆ ಇದು ಸೇಫ್ಟಿ ಇರೋದಿಲ್ಲ. ಶೀಟ್ ಅನ್ನು ಹಾಕಿ ಡೆಮಾಲಿಷ್ ಮಾಡಬೇಕು. ಇಲ್ಲವಾದ್ರೆ ಎನ್ಆರ್ ವೃತ್ತದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಪ್ರವೀಣ್ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಕಟ್ಟಡ ಮಾಲೀಕನಿಗೂ ಹಾಗೂ ಪ್ರವೀಣ್ ನಡುವೆ ಕೆಲ ಸಮಯ ವಾಗ್ವಾದ ಉಂಟಾಯಿತು. ನಂತರ ರಾಮದೂತ ಬಿಂದು ಮಾಧವ ಶರ್ಮಾ ಫೋಟೋ ಇರುವ ಫ್ಲೆಕ್ಸ್ ಹೊಸದಾಗಿ ಮಾಡಿಸಿಕೊಡೋದಾಗಿ ಮಾಲೀಕರು ಹೇಳಿದರು. HCN ನ್ಯೂಸ್ ಹಾಸನ್. ಡಿಸೆಂಬರ್ 10ರಂದು ರಾತ್ರಿ 8:15 ಗಂಟೆ ಸಮಯದಲ್ಲಿ ಅರಕಲಗೂಡು ವಲಯ ಅಬಕಾರಿ ನಿರೀಕ್ಷಕರು ಸಿಬ್ಬಂದಿಯವರೊಂದಿಗೆ ಅರಕಲಗೂಡು ಪಟ್ಟಣದಲ್ಲಿ ರಾತ್ರಿ ಗಸ್ತು ನಡೆಸುತ್ತಿದ್ದ ಸಂದರ್ಭದಲ್ಲಿ ದೊರೆತ ಮಾಹಿತಿಯ ಮೇರೆಗೆ ತಕ್ಷಣ ಕಾರ್ಯಪ್ರವೃತ್ತರಾಗಿ 2,48,4040 ರೂಪಾಯಿ ಮೌಲ್ಯದ ಒಣ ಗಾಂಜಾ ಹಾಗೂ 1.5 ಲಕ್ಷ ರೂಪಾಯಿ ಮೌಲ್ಯದ ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದಿರುತ್ತಾರೆ. ಅರಕಲಗೂಡು ತಾಲೂಕಿನ ಹೊನ್ನವಳ್ಳಿ ಗ್ರಾಮದ ಹತ್ತಿರ ಸುಮಾರು ಒಟ್ಟು ಮೌಲ್ಯ 3,98,040 ರೂಪಾಯಿಯ 8.268 ಕೆಜಿ ಒಣ ಗಾಂಜಾವನ್ನ ಮತ್ತು ದ್ವಿಚಕ್ರ ವಾಹನವನ್ನ ಜಪ್ತು ಮಾಡಿಕೊಂಡು ಸಂತೋಷ್ ಮತ್ತು ಕಿರಣ್ ಕುಮಾರ್ ಇಬ್ಬರನ್ನ ದಸ್ತಗಿರಿಗೊಳಿಸಿ ನಿಯಮಾನುಸಾರ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಹಾಸನದ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿರುವುದರಿಂದ ಹಾಸನ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಒಪ್ಪಿಸಿದ್ದಾರೆ. HCN ನ್ಯೂಸ್ ಅರಕಲಗೂಡು. ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿರುವುದರಿಂದ ಹಾಸನ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಒಪ್ಪಿಸಿದ್ದಾರೆ. HCN ನ್ಯೂಸ್ ಅರಕಲಗೂಡು. ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿರುವುದರಿಂದ ಹಾಸನ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಒಪ್ಪಿಸಿದ್ದಾರೆ. HCN ನ್ಯೂಸ್ ಅರಕಲಗೂಡು.
ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂತಹ ಗಂಭೀರ ಘಟನೆ ನಡೆದರೂ ಆಡಳಿತಾಧಿಕಾರಿಗಳು ಮೌನ ವಹಿಸಿದ್ದಾರೆ. ಇದು ರಾಜ್ಯ ಸರ್ಕಾರದ ಜಾತ್ಯತೀತ ಧೋರಣೆಯೇ. ಇದೇ ರೀತಿ ಇತರೆ ಧರ್ಮದ ಶ್ರದ್ಧಾಸ್ಥಾನಗಳ ಅವಮಾನವಾಗಿದ್ರೆ ಮೌನ ವಹಿಸುತ್ತಿದ್ರೆ. ಇದುವರೆಗೂ ಕೇವಲ ಜಿಹಾದಿ ಮತಾಂಧರ ಅನೇಕ ಜಿಹಾದಿಗಳನ್ನ ನಾವು ನೋಡಿದೆವು. ಈಗ ಯೇಸುವಿನ ಹೆಸರಲ್ಲೂ ಹಿಂದೂ ಧರ್ಮದ ಮೇಲೆ ಮತ್ತು ಸಂತರ ಮೇಲೆ ಆಘಾತವಾಗುತ್ತಿರುವುದನ್ನು ನೋಡುತ್ತಿದ್ದೇವೆ. ಇದು ರಾಜ್ಯ ಸರ್ಕಾರಕ್ಕೆ ನಾಚಿಕೆಗೇಡಿನ ಸಂಗತಿಯಾಗಿದೆ. ರಾಜ್ಯ ಸರ್ಕಾರ ಈ ಘಟನೆ ಚಿಕ್ಕದೆಂದು ಮುಚ್ಚಿಹಾಕದೆ ಇದರ ಹಿಂದಿನ ಷಡ್ಯಂತ್ರವನ್ನ ಬಯಲಿಗೆಳೆಯಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಇದರ ವಿರುದ್ಧ ತೀವ್ರ ಆಂದೋಲನ ನಡೆಸಲಾಗುವುದೆಂದು ಹಿಂದೂ ಜನಜಾಗೃತಿ ಸಮಿತಿ ತಿಳಿಸಿದೆ. HCN ನ್ಯೂಸ್ ಹಾಸನ್. ನಮಸ್ಕಾರ. ಬೆಂಗಳೂರಿನಲ್ಲಿ 2 ದಿನದ ಹಿಂದೆ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ತ್ರಿವಿಧ ದಾಸೋಹಿ ಅಂತಲೇ ಸರ್ವಶ್ರೇಷ್ಠ ಹಿಂದೂ ಸಂತರ ಮೂರ್ತಿಯನ್ನ ಬೆಂಗಳೂರಿನ ಗಿರಿನಗರದ ಬಸ್ ನಿಲ್ದಾಣದಲ್ಲಿ ಒಬ್ಬ ವ್ಯಕ್ತಿ ಅದನ್ನ ವಿರೂಪಗೊಳಿಸಿದ್ದಾನೆ. ಅವನು ಅದರ ಕಾರಣವನ್ನು ಹೇಳುವಾಗ ನನಗೆ ಕನಸಿನಲ್ಲಿ ಯೇಸು ಬಂದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಮೂರ್ತಿಯನ್ನು ವಿರೂಪಗೊಳಿಸಲಿಕ್ಕಾಗಿ ಹೇಳಿದ್ದಾನೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿದರೆ ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ. ಅನೇಕ ಮತಾಂತರಿಗಳು ಹಿಂದೂ ಧರ್ಮದ ಬಗ್ಗೆ ಕೆಟ್ಟ ರೀತಿಯಲ್ಲಿ ಬಿಂಬಿಸಿ ಹಿಂದೂ ಸಂತರನ್ನ, ದೇವತೆಗಳನ್ನ, ಮೂರ್ತಿಗಳನ್ನ, ದೇವಸ್ಥಾನಗಳನ್ನ ಭಗ್ನ ಮಾಡುವಂತಹ, ಅಪವಿತ್ರ ಮಾಡುವಂತಹ, ಅಪಮಾನ ಮಾಡುವಂತಹ ವ್ಯವಸ್ಥಿತ ಷಡ್ಯಂತ್ರ ಇವತ್ತು ಇಡೀ ರಾಜ್ಯದಾದ್ಯಂತ ನಡೀತಾ ಇದೆ. ಈ ಹಿಂದೆ ಮತಾಂಧ ಜಿಹಾದಿಗಳು ಮಾಡ್ತಾ ಇದ್ರು. ಈಗ ಕ್ರೈಸ್ತ ಮತಾಂಧರು ಈ ರೀತಿ ಮಾಡ್ತಾ ಇರುವಂತದ್ದು ಅತ್ಯಂತ ಖಂಡನೀಯ ಇದೆ. ಹಿಂದೂ ಜನಜಾಗೃತಿ ಸಮಿತಿ ಇದನ್ನ ತೀವ್ರ ಶಬ್ದಗಳಲ್ಲಿ ಖಂಡನೆಯನ್ನ ಮಾಡುತ್ತೆ. ಅಷ್ಟೇ ಅಲ್ಲ, HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ವಿರಾಮ. ವಿರಾಮದ ನಂತರ HCN ನ್ಯೂಸ್ಗೆ ಮತ್ತೆ ಸ್ವಾಗತ. ಹಾಸನದಲ್ಲಿ ಮಾತನಾಡಿ ರಂಗ ನಿರ್ದೇಶಕ, ಕೀರ್ತನಕಾರ ದಿವಂಗತ ಡಾಕ್ಟರ್ ರಂಗಪ್ಪ ದಾಸ್ ಇವರ 2ನೇ ವರ್ಷದ ನೆನಪು ಕಾರ್ಯಕ್ರಮವು ಡಿಸೆಂಬರ್ 14ರಂದು ಶನಿವಾರ ಮಧ್ಯಾಹ್ನ 12 ಗಂಟೆಗೆ ನಡೆಯಲಿದೆ. ಕರ್ನಾಟಕದಲ್ಲಿ ನಟ ಭಯಂಕರ ಎಂಬ ಬಿರುದು ಪಡೆದ ದಿವಂಗತ ವಜ್ರಮುನಿ ಅಭಿನಯಿಸಿರುವ ದಿವಂಗತ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ವಿರಚಿತ ಕರ್ನಾಟಕ ರಾಜ್ಯಾದ್ಯಂತ 25ನೇ ಪ್ರದರ್ಶನದತ್ತ ಕಲಾಭಿಮಾನಿಗಳ ಪ್ರೋತ್ಸಾಹದೊಂದಿಗೆ ಶ್ರೀ ವೀರಭದ್ರಾಚಾರ್ ಗಾಡೇನಹಳ್ಳಿ ಇವರ ನಿರ್ದೇಶನದಲ್ಲಿ ಪ್ರಚಂಡ ರಾವಣ ಸಿನಿಮಾ ಮಾದರಿಯಲ್ಲಿ ಈ ನಾಟಕ ಪ್ರದರ್ಶನಗೊಳ್ಳುತ್ತಿದೆ ಎಂದರು. ಈ ನಾಟಕವು 9 ಗಂಟೆಗಳ ಕಾಲ ಇರುವ ನಾಟಕವನ್ನ 3 ಗಂಟೆಗೆ ನಮ್ಮ ಸಂಘದ ಕಲಾವಿದರು ಅಭಿನಯಿಸುತ್ತಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ವಹಿಸುವರು. ಉದ್ಘಾಟನೆಯನ್ನು ಸಂಸದ ಶ್ರೇಯಸ್ ಎಂ ಪಟೇಲ್ ನೆರವೇರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪ್ರೀತಂ ಜೇಗೌಡ, ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಪಿ ಮಂಜೇಗೌಡ, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಇತರರು ಭಾಗವಹಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ಹಾಗೂ ರಾವಣನ ಪಾತ್ರ ನಿರ್ವಹಿಸಿರುವ ಜಗದೀಶ್ ಅವರು ಪ್ರಚಂಡ ರಾವಣ ನಾಟಕ ಒಂದು ದೃಶ್ಯದ ನಟನೆಯನ್ನ ಮಾಡೋದ್ರ ಮೂಲಕ ಮಾಧ್ಯಮದವರ ಗಮನ ಸೆಳೆದು ಪ್ರಶಂಸೆಗೆ ಪಾತ್ರರಾದರು. ಸಂಘದ ಕಾರ್ಯಾಧ್ಯಕ್ಷ ರಾಮಲಿಂಗೇಗೌಡ ಕದಾಳು, ಕಾರ್ಯದರ್ಶಿ ನಿರಂಜನ್ ಹಂಚೂರು, ಗೌರವಾಧ್ಯಕ್ಷ ಗೋವಿಂದೇಗೌಡ, ನಿರ್ದೇಶಕಿ ರಾಣಿ, ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 2ನೇ ವರ್ಷದ ದಿವಂಗತ ಡಾಕ್ಟರ್ ರಂಗಪ್ಪ ದಾಸ್ ಅವರ ನೆನಪು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವರ ಸ್ಮರಣಾರ್ಥವಾಗಿ. ಈ ಕಾರ್ಯಕ್ರಮದ ಉದ್ದೇಶ ಹಾಸನ ಜಿಲ್ಲೆಯಾದ್ಯಂತ ರಂಗಭೂಮಿ ಕಲಾವಿದರು ಏನಿದ್ದೀವಿ, ಇವತ್ತು ನಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದು 3 ಲಕ್ಷ 4 ಲಕ್ಷ ಖರ್ಚು ಬರ್ತಾ ಇದೆ. ಆ ಖರ್ಚನ್ನು ಭರಿಸಿ ಕಾರ್ಯಕ್ರಮ ಮಾಡಲು ನಮ್ಮ ರಂಗಭೂಮಿ ಪೌರಾಣಿಕ ನಾಟಕ ನಡೆಸಲು ಭಾಳ ಕಷ್ಟಕರ ಆಗ್ತಾಯಿದೆ. ಆದ್ದರಿಂದ ನಾವು ಇವತ್ತೇನು 8 ಗಂಟೆ 9 ಗಂಟೆಗಳ ಕಾಲ ನಾಟಕನ ಅಭಿನಯಿಸ್ತಾ ಇದ್ದೀವಿ. ಆ ನಾಟಕನ ಇವತ್ತು ಕೇವಲ 3 ಗಂಟೆ 3ರಿಂದ 4 ಗಂಟೆ ಅವಧಿಯಲ್ಲಿ ನಾಟಕನ ಅಭಿನಯಿಸಿ ಜನಗಳಿಗೆ ಉತ್ತಮವಾದ ಮನೋರಂಜನೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಮಾಡ್ತಾಯಿದ್ದೀವಿ. ಈಗ ನಾವು ನಮ್ಮ ಸಂಘದ ಉದ್ಘಾಟನೆ ಮತ್ತು ನಮ್ಮ ಗುರುಗಳ ರಂಗಪ್ಪ ದಾಸ್ ಅವರ ಒಂದು ಸ್ಮರಣಾರ್ಥೆಯನ್ನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ.
ಡಿಸೆಂಬರ್ 13ರಂದು ಶುಕ್ರವಾರ ಸಕಲೇಶಪುರ ಪಟ್ಟಣದ ಶ್ರೀ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ 4ನೇ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲಾಗುತ್ತಿದ್ದು, ಸಕಲೇಶಪುರ ಎಲ್ಲ ಕನ್ನಡ ಮನಸ್ಸುಗಳು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ ಮನವಿ ಮಾಡಿದರು. ಶುಕ್ರವಾರ ಪತ್ರಿಕಾ ಕಚೇರಿಯಲ್ಲಿ ಮಾತನಾಡಿದ ಅವರು 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದ್ದು, ಈ ಸಮ್ಮೇಳನದಲ್ಲಿ ಸಮ್ಮೇಳನಾಧ್ಯಕ್ಷರಾಗಿ ಹಿರಿಯ ಸಾಹಿತಿ, ಬರಹಗಾರ, ರಂಗಕರ್ಮಿ, ರಂಗ ನಿರ್ದೇಶಕ, ಸಾಮಾಜಿಕ ಮತ್ತು ಪರಿಸರ ಹೋರಾಟಗಾರರಾದ ಪ್ರಸಾದ್ ರಕ್ಷಿದಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಆ ದಿನ ಕಾರ್ಯಕ್ರಮ ಉದ್ಘಾಟನೆಗೆ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಲೆ ಅವರು ಆಗಮಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಎಂದರು. ಕಸಬಾ ತಾಲೂಕು ಕಾರ್ಯದರ್ಶಿ ಯೋಗೇಶ್ ಮಾತನಾಡಿ, ಅಂದು ಬೆಳಗ್ಗೆ 8 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು, ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯು ಶ್ರೀ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ವಿವಿಧ ಕಲಾ ತಂಡಗಳೊಂದಿಗೆ ಪೂರ್ಣಕುಂಭ ಕಳಸದೊಂದಿಗೆ ಮೆರವಣಿಗೆ ನಡೆಸಲಾಗುವುದು. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಸಮ್ಮೇಳನದಲ್ಲಿ ವಿಚಾರಗೋಷ್ಠಿ ಹಾಗೂ ಕವಿಗೋಷ್ಠಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹನೀಯರನ್ನ ಸನ್ಮಾನಿಸುವ ಕಾರ್ಯಕ್ರಮ ನಡೆಯಲಿದ್ದು, ಸಂಜೆ ಸಮಾರೋಪ ಸಮಾರಂಭಕ್ಕೆ ಚಲನಚಿತ್ರ ನಟ, ನಿರ್ದೇಶಕ ಮಂಡ್ಯ ರಮೇಶ್ ಅವರು ಆಗಮಿಸಲಿದ್ದಾರೆ. ನಂತರ ಸಂಜೆ ಪಟ್ಟಣದ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ನಾಡು ನುಡಿಗೆ ಸಂಬಂಧಿಸಿದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು. ಕಸಬಾ ಹಿರಿಯ ಸಲಹೆಗಾರರಾದ ಆರ್ ಅಣ್ಣಪ್ಪಸ್ವಾಮಿ ಮಾತನಾಡಿ, ಕೊರೋನಾ ನಂತರ ಕಳೆದ 5 ವರ್ಷಗಳ ನಂತರ ತಾಲೂಕಿನಲ್ಲಿ ಸಮ್ಮೇಳನವನ್ನು ನಡೆಸಲಾಗುತ್ತಿದ್ದು, ಈ ಸಮ್ಮೇಳನಕ್ಕೆ ಸಮ್ಮೇಳನಾಧ್ಯಕ್ಷರನ್ನ ಗುರುತಿಸುವಲ್ಲಿ ಇಲ್ಲಿನ ಪರಿಷತ್ತು ಉತ್ತಮವಾದ ಆಯ್ಕೆಯನ್ನ ಸಾಹಿತ್ಯದ ನೆಲೆಗಟ್ಟಿನಲ್ಲಿ, ಜನಪದ ನೆಲೆಗಟ್ಟಿನಲ್ಲಿ ಮಾಡಲಾಗಿದೆ. ಪ್ರಸಾದ್ ರಕ್ಷಿದಿ ಅವರು ಕೇವಲ ಒಬ್ಬ ಸಾಹಿತಿ, ರಂಗಕರ್ಮಿ, ಬರಹಗಾರ, ಚಿಂತಕರಷ್ಟೇ ಅಲ್ಲದೆ ರೈತ ಚಳುವಳಿ, ಜನಪರ ಚಳುವಳಿ, ಸಮಾಜದ ಜಾಗೃತಿಗಾಗಿ ಅವರು ಮಾಡಿರುವಂತಹ ಬೀದಿ ನಾಟಕಗಳು ತುಂಬಾ ಮಹತ್ವದ್ದಾಗಿದೆ. ಇವೆಲ್ಲವನ್ನು ಪರಿಗಣಿಸಿ ಅವರನ್ನು ಆಯ್ಕೆ ಮಾಡಿರೋದು ತಾಯಿ ಭುವನೇಶ್ವರಿಗೆ ಸಲ್ಲಿಸುತ್ತಿರುವ ದೊಡ್ಡ ನಮನವಾಗಿದೆ ಎಂದರು. ಪರಿಷತ್ತಿನ ನಿರ್ದೇಶಕರಾದ ನಿರ್ವಣಯ್ಯ ಮಾತನಾಡಿ, ಈ ಸಮ್ಮೇಳನ ಅಚ್ಚುಕಟ್ಟಾಗಿ ಜರುಗಲಿದ್ದು, ಕಾರ್ಯಕ್ರಮ ನಮ್ಮೂರಿನ ಕಾರ್ಯಕ್ರಮವೆಂದು ಭಾವಿಸಿ ಪ್ರತಿ ಇಲಾಖೆ ಸಿಬ್ಬಂದಿಗಳು, ತಾಲೂಕಿನ ಎಲ್ಲಾ ಸಂಘ ಸಂಸ್ಥೆಗಳು, ತಾಲೂಕು ಮಟ್ಟದ ಅಧಿಕಾರಿ ವರ್ಗ, ಸಾಹಿತಿಗಳು, ಬರಹಗಾರರು, ತಾಲೂಕಿನ ಎಲ್ಲಾ ಹಂತದ ಜನಪ್ರತಿನಿಧಿಗಳು, ಎಲ್ಲಾ ಪಕ್ಷಗಳ ಮುಖಂಡರು ಭಾಗವಹಿಸಲಿದ್ದಾರೆ. ತಾಲೂಕಿನ ಎಲ್ಲಾ ಜನತೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಸಾಪ ಕೋಶಾಧ್ಯಕ್ಷರಾದ ಸತೀಶ್ ನಲ್ಲುಲ್ಲಿ, ಮೀನಾಕ್ಷಿ ಖಾದರ್ ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ದಿನಾಂಕ 13-12 ಶುಕ್ರವಾರ ಸಕಲೇಶಪುರ ನಗರದಲ್ಲಿ ನಡೀತಾ ಇರತಕ್ಕಂಥ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಹ್ವಾನ ಪತ್ರಿಕೆ. ಈ ಆಹ್ವಾನ ಪತ್ರಿಕೆಯನ್ನು ನಾವು ನಿಮ್ಮ ಮನೆಗಳ ಹೊಸಲಿಗೆ ಬಂದು ಕೊಡಬೇಕು ಅನ್ನೋ ಸಂಕಲ್ಪ ನಮ್ಮದು. ಆದರೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಪತ್ರಿಕೆ ಮೂಲಕ ಸಾರ್ವಜನಿಕರಿಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಆ ದಿನ ಬೆಳಗ್ಗೆ 7:30ಗೆ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಪ್ರಾರಂಭವಾಗುತ್ತೆ. ಆ ದಿನ ತಾವೆಲ್ಲರೂ ನಮ್ಮೊಡನಿದ್ದು ಕನ್ನಡ ಮನಸ್ಸುಗಳು 4 ಹೆಜ್ಜೆಯನ್ನು ಅಲ್ಲಿಂದ ಗುರುವೇಗೌಡರ ಕಲ್ಯಾಣ ಮಂಟಪದ ವೇದಿಕೆಯವರಿಗೆ ನಮ್ಮೊಡನೆ ಹಾಕಬೇಕು ಅಂತ ತಮ್ಮನ್ನು ಕಳಕಳಿಯಾಗಿ ವಿನಂತಿಸ್ತೇವೆ. ಅಲ್ಲಿಂದ ಬಂದ ನಂತರವೇ ತಕ್ಷಣ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಸಭಾ ಕಾರ್ಯಕ್ರಮ ಇದೆ. ತದನಂತರ ಉದ್ಘಾಟನೆಯಲ್ಲಿ ಪುರುಷೋತ್ತಮ ಬಿಳಿಮಲೆ ಅಂತಕ್ಕಂಥ ಒಂದು ಅದ್ಭುತವಾದಂಥ ಭಾಷಣವನ್ನು ಕೇಳಲಿಕ್ಕೆ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕರಿಸುತ್ತಾ, ಇದೇ ದಿನಾಂಕ 13-12 ಶುಕ್ರವಾರ ಸಕಲೇಶಪುರ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಅಭಿವೃದ್ಧಿ ಅಧಿಕಾರರಾದ ಬೇಕರೆ ನಾಗೇಶ್ವರ ಅವರ ವೇದಿಕೆಯಲ್ಲಿ ಜರುಗುತ್ತಿದ್ದು, ಬೆಳಗ್ಗೆ 8 ಗಂಟೆಗೆ ರಾಷ್ಟ್ರಧ್ವಜ, ನಾಡಧ್ವಜ ಹಾಗೂ ಸಾಹಿತ್ಯ ಪರಿಷತ್ತಿನ ಧ್ವಜವ ಅನಾವರಣ ಕೂಡ ಇರ್ತದೆ. ಅದೇ ಧ್ವಜಾವರಣ ಮುಗಿಸ್ಕೊಂಡು ಪುನಃ ನಾವು 9 ಗಂಟೆಗೆ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ರಾಜಬೀದಿಯಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ವಿವಿಧ ಕಲಾ ತಂಡಗಳು. ಹಿಂದೂ ಹಿತರಕ್ಷಣಾ ಪರಿಷತ್ ವತಿಯಿಂದ ಡಿಸೆಂಬರ್ 13ರ ಶುಕ್ರವಾರ ಹನುಮ ಜಯಂತಿ ಅಂಗವಾಗಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದೂ ಹಿತರಕ್ಷಣಾ ಪರಿಷತ್ನ ಅಧ್ಯಕ್ಷ ವಿಶಾಲ್ ಅಗರ್ವಾಲ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಶುಕ್ರವಾರದಂದು ಹಾಸನ ನಗರದ ಕುವೆಂಪು ವೃತ್ತದಿಂದ ನಡೆಯಲಿರುವ ಶೋಭಾಯಾತ್ರೆಗೆ ಪೌರ ಕಾರ್ಮಿಕರಿಂದ ಚಾಲನೆ ದೊರೆಯಲಿದ್ದು, ಅಲ್ಲಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಲಿದೆ ಎಂದರು.
ಅದೇ ದಿನ ಮಧ್ಯಾಹ್ನ 1 ಗಂಟೆಗೆ ಕುವೆಂಪು ವೃತ್ತದಲ್ಲೇ ಅನ್ನ ಸಂತರ್ಪಣೆ ನಡೆಯಲಿದೆ. ಶೋಭಾಯಾತ್ರೆಯಲ್ಲಿ ಶ್ರೀ ಬಾಲರಾಮ ಮತ್ತು ಶ್ರೀ ಹನುಮಂತನ ಉತ್ಸವ ಮೂರ್ತಿಯ ಜೊತೆಗೆ ಸುಮಾರು 1,000ಕ್ಕೂ ಅಧಿಕ ಮಂದಿ ಭಾಗವಹಿಸಲಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಗೂ ಹಿಂದೂ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಹಿತರಕ್ಷಣಾ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಉಮೇಶ್, ಖಜಾಂಚಿ ಪವನ್, ತಾಲೂಕು ಸಂಚಾಲಕ ಅರುಣ್, ತಾಲೂಕು ಕಾರ್ಯದರ್ಶಿ ಅಕ್ಷಯ್, ಮೋಹನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕಾರ್ಯಕ್ರಮದ ಚಾಲನೆಯನ್ನ ಪೌರ ಕಾರ್ಮಿಕರಿಂದ ನಾವು ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಶೋಭಾಯಾತ್ರೆ ಚಾಲನೆಯನ್ನು ನಾವು ಪೌರ ಕಾರ್ಮಿಕರಿಂದ ಕೊಡ್ತಾ ಇದ್ದೀವಿ. ಸೊ ಅವರೇ ಉದ್ಘಾಟನೆ ಮಾಡ್ತಾ ಇದ್ದಾರೆ ಶೋಭಾಯಾತ್ರೆ. ಸೊ ಬೇರೆ ಇನ್ನ ಯಾವುದೇ ರೀತಿಯ ಗಣ್ಯರು ಅತಿ ಗಣ್ಯರು ಅಂತ ಹೇಳಿ ಯಾರನ್ನು ನಾವು ಕರೆದಿಲ್ಲ. ಸೊ ಎಲ್ಲರೂ ನಮ್ಮ ಹಿಂದೂ ಬಾಂಧವರು ಏನಿದ್ದಾರೆ ಎಲ್ಲರೂ ಒಂದೇ ರೀತಿ ಅಂತ ಹೇಳಿ ಪರಿಷತ್ ಹಾಸನ ಜಿಲ್ಲೆ ವಿಷಯ ಹನುಮ ಜಯಂತಿ ಉತ್ಸವವು 2024 ಬರುವಂತಹ ಶುಕ್ರವಾರ 13ನೇ ತಾರೀಕು ಬೆಳಗ್ಗೆ 9:30ಕ್ಕೆ ಶೋಭಾಯಾತ್ರೆ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಹಾಸನದ ಹೃದಯ ಭಾಗದಲ್ಲಿರುವಂತಹ ಕುವೆಂಪು ವೃತ್ತದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರುತ್ತೆ. ಮತ್ತೆ ಅದೇ ವೃತ್ತದಿಂದ ಬೆಳಗ್ಗೆ 9:30ಕ್ಕೆ ಶೋಭಾಯಾತ್ರೆ ಹೊರಟಿ ಹಾಸನದ BM ರಸ್ತೆಯ ಮೂಲಕ ಪೃಥ್ವಿ ಥಿಯೇಟರ್, ಅಲ್ಲಿಂದ 11ನೇ ಕ್ರಾಸ್ ಮಿನಿ ವಿಧಾನಸೌಧ ರಸ್ತೆಯಿಂದ ಪುನಃ ಪಂಚಮುಖಿ ವೃತ್ತಕ್ಕೆ ಮುಕ್ತಾಯವಾಗುತ್ತೆ. ಅಲ್ಲೇ ಅನ್ನ ಸಂತರ್ಪಣಾ ಕಾರ್ಯಕ್ರಮ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ಪಟ್ಟಣದ ಅಂಗಡಿಯಲ್ಲಿ ಕಳ್ಳರ ಕೈಚಳಕ. ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕ್ ಅಂಗಡಿಯಲ್ಲಿ ಕಳ್ಳತನ. 2 ಲಕ್ಷಕ್ಕೂ ಅಧಿಕ ಮೌಲ್ಯದ ಸಾಮಗ್ರಿ, ಹಣ ದರೋಡೆ. ನಿರಂತರವಾದ ಅಕಾಲಿಕ ಮಳೆ ಹಿನ್ನೆಲೆ ತಂಬಾಕು ಬೆಳೆಗಾರರಿಗೆ ಭಾರೀ ನಷ್ಟ. ಬೆಳೆಗಾರರ ವಿವಿಧ ಸಮಸ್ಯೆಗಳನ್ನು ಕೇಂದ್ರ ಸಚಿವರ ಗಮನಕ್ಕೆ ತಂದ ಸಂಸದರು. ಹಾಸನ ಜಿಲ್ಲೆಯ ತಂಬಾಕು ಸಮಸ್ಯೆ ಬಗೆಹರಿಸಿ ಕೇಂದ್ರ ಸಚಿವರಿಗೆ ಸಂಸದ ಶ್ರೇಯಸ್ ಮನವಿ. 2ನೇ ದಿನಕ್ಕೆ ಕಾಲಿಟ್ಟ ಜೈ ಕರ್ನಾಟಕ ಸಂಘಟನೆಯ ಧರಣಿ. ಕಾಡಾನೆಯಿಂದ ಶಾಶ್ವತ ಪರಿಹಾರಕ್ಕೆ ಒತ್ತಾಯ. ಬೆಳೆಗಾರರು, ಕೂಲಿ ಕಾರ್ಮಿಕರಿಂದ ಸರ್ಕಾರಗಳಿಗೆ ಆಗ್ರಹ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN ನ್ಯೂಸ್.